ನಮಸ್ಕಾರ. ನಾವು ಮಲೆ ಮಹದೇಶ್ವರ ಬೆಟ್ಟದ ತಪ್ಪಲಿನಿರ್ತಕ್ಕಂಥ ಇಂಡಿಗನತ್ತ ಎಂಬ ಸರ್ಕಾರಿ ಶಾಲೆಯಲ್ಲಿ ಇಂದು ನಮ್ಮ ಬೆಳಕು ತಂಡ ಬಂದಿದೆ. ಇಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಏನು ಬರ್ತಾಯಿದ್ದಾರೆ. ಇವರು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಹೇಗಿದೆ ಎಂದು ಸ್ವಲ್ಪ ಅವ್ರ ಹತ್ರ ವಿವರಣೆ ತಗೊಳ್ಳೋಣ. ಹಾಯ್ ಹಾಯ್ ಮತ್ತು ಸ್ಕೂಲ್ ಹತ್ರ ಎಲ್ಲ ನೋಡಿದ್ದೀರಾ? ಬೆಳಗ್ಗೆ ನಿನ್ನೆಯಿಂದ ಏನು ಟೀಮ್ನವೆಲ್ಲ ಏನು ಕೆಲಸಗಳು ಮಾಡ್ತಾಯಿದ್ದೀವಿ ಅಂತ ನೋಡಿದ್ದೀರಾ? ನಿಮ್ಮ ಅಭಿಪ್ರಾಯ ಏನು? ನಾವು ಬಂದು ಇಲ್ಲಿ ನಿಮ್ಮ ಸರ್ಕಾರಿ ಶಾಲೆಗಳಿಗೆ ನಾವು ನವೀಕರಣ ಮಾಡಿರುವಂಥದ್ದು ಏನು ಅನ್ನಿಸ್ತು ಹೇಳಿ, ಒಬ್ಬರು ಬಂದು ಬಿಡ್ತಾರೆ ಅಂತ ನಮ್ಗೆ ಇಷ್ಟ ಇಲ್ಲ. ಹೇಳು, ಏನಾಯ್ತಾ? ಖುಷಿ ಆಯ್ತು, ನೀವು ಇಲ್ಲಿ ಬಿಟ್ಟಿದ್ದಾರೆ ಎಲ್ಲ ಮಾಡಿದ್ರೆ ಖುಷಿ ಆಯ್ತು. ಇನ್ನೂ ಓದಿ ಪಾಸ್ ಆಗಬೇಕು ಇನ್ನೂ ಚೆನ್ನಾಗಿ. ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಚಿತ್ರ ಎಲ್ಲ ಬರೆದಿದ್ದೀವಿ, ಮತ್ತು ಸ್ವಾಮಿ ವಿವೇಕಾನಂದ ಚಿತ್ರ ಎಲ್ಲ ಬರೆದಿದ್ದೀವಿ. ಆ ಥರ ಚಿತ್ರಗಳು ನಿಮ್ಮ ಸ್ಕೂಲಲ್ಲಿ ಮುಂಚೆ ಯಾವುದು ಇರಲಿಲ್ಲ. ಇವಾಗ ಅಲ್ಲಿ ಹಾಕಿರೋದು ಚಿತ್ರ ನಿಮ್ಗೆ ಏನು ಅನ್ನಿಸ್ತದೆ ಅದ್ರ ಬಗ್ಗೆ? ಖುಷಿ ಆಯಿತು. ಹಾಂ, ಎಲ್ಲ ಚೆನ್ನಾಗಿ ಬರೆದಿದ್ದಾರಾ ಎಲ್ಲರೂ ಆರ್ಟಿಸ್ಟು? ಚೆನ್ನಾಗಾಯ್ತಾ? ಎಷ್ಟನೇ ತರಗತಿ ಓದ್ತಾ ಇರೋದು ನೀನು? 4ನೇ ತರಗತಿ. ನೀನು ಎಷ್ಟನೇ ತರಗತಿ? ಕುಮಾರ. ನಿಂದು ಎಷ್ಟನೇ ತರಗತಿ ಅಮ್ಮ? ಗೌತಮ್ ಅಂತನಾ? ಓಕೆ, ಥ್ಯಾಂಕ್ ಯು. ಎಷ್ಟು ಜನ ಇದ್ದೀರಾ ನೀವು ಸ್ಕೂಲಲ್ಲಿ, ನಿಮ್ಮ ಸ್ಟೂಡೆಂಟು ಮಕ್ಕಳುಗಳು ಅಲ್ಲಲ್ಲಿ ನಿಮ್ಮ ಶಾಲೆಯಲ್ಲಿ? 62 ಜನ ನೀವು ಓದ್ತಾ ಇದ್ದೀರಾ ಆ ಸ್ಕೂಲಲ್ಲಿ? ಹಾಂ, ಓಕೆ. ಚೆನ್ನಾಗಿ ಓದಬೇಕು. ಚೆನ್ನಾಗೆಲ್ಲ ಬರೆದಿದ್ದೀವಿ. ಏನು ಗೋಡೆ ಮೇಲೆಲ್ಲ ನಾವು ಬರೆದಿರ್ತೀವಿ, ಪ್ರತಿಯೊಂದು ಓದ್ಕೊಂಡು ತಿಳ್ಕೊಂಡು ಮೇಷ್ಟ್ರುಗಳ್ನ ಕೇಳಿ ಅದ್ರ ಬಗ್ಗೆ ತಿಳಿದು ಯಾರು ಈ ವ್ಯಕ್ತಿ, ಏನು ಎತ್ತ, ಏನು ಮಾಡಿದರು, ಏನಕ್ಕೆ ಇವರು ಚಿತ್ರಗಳನ್ನ ಇಲ್ಲಿ ಬರೆದಿರುವಂಥದ್ದು, ಅವ್ರೇನು ಸಾಧನೆ ಮಾಡಿದ್ದಾರೆ, ನಮ್ಮ ರಾಜ್ಯಕ್ಕೆ ಏನೋ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ನೀವು ಮುಂದಿನ ದಿನಗಳ ದೊಡ್ಡವರಾದ ಅದ್ರ ಬಗ್ಗೆ ಇನ್ನೊಬ್ರಿಗೆ ಹೇಳ್ಕೊಳ್ಳುವಂಥದ್ದು ಆ ಥರ ಎಲ್ಲ ಮಾಡಬೇಕು. ಓಕೆನಾ? ನಮಸ್ಕಾರ ದಿಲೀಪ್ ಅವರೇ. ನಮ್ಮ ಬೆಳಕು ಟೀಮಕ್ಕೆ ಹೊಸದಾಗಿ ನೀವು ಜಾಯ್ನ್ ಆಗಿದ್ದೀರಿ ಅಂತ ಗೊತ್ತಾಯಿತು. ಹಾಗಾಗಿ ನಮ್ಮ ಬೆಳಕು ಟೀಮ್ಗೋಸ್ಕರ ನೀವು ಸೇರ್ಕೋಬೇಕು ಅಂತ ನಿಮಗೆ ಯಾಕೆ ಆಸಕ್ತಿ ಬಂತು? ಮತ್ತು ಏನು ಉದ್ದೇಶ ಇಟ್ಕೊಂಡು ನೀವು ಬೆಳಕು ಟೀಮ್ ಬಂದಿದ್ದೀರಾ? ನಾನು ಫಸ್ಟು ಕಾಲೇಜಲ್ಲೆಲ್ಲ NSS ಕ್ಯಾಂಪ್ ಎಲ್ಲ ಅಟೆಂಡ್ ಮಾಡ್ತಿದ್ದೆ. ಸೊ ಅದಾದಮೇಲೆ ಕಾಲೇಜ್ ಆದಮೇಲೆ ನನಗೆ ಎಲ್ಲೋ ಈ ಥರ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಸೊ ನಮ್ಮ ಫ್ರೆಂಡು ಬಿಂದು ಅವರು ಸಜೆಸ್ಟ್ ಮಾಡೋರು ಇಲ್ಲಿಗೆ. ಓಕೆ. ಸೊ ನನಗೆ ಇಂಟ್ರೆಸ್ಟ್ ಇತ್ತು ಮೊದಲಿಂದ. ಮತ್ತು ಅವರು ಆ ಕಂಪ್ನಿ ಹತ್ರ ಒಂದು ಸತಿ ಇದನ್ನು ಈ ಥರ ಚಾರಿಟೇಬಲ್ ಟ್ರಸ್ಟ್ ಇದೆ, ಸೊ ಇದರಿಂದ ಹೆಲ್ಪ್ ಮಾಡ್ತಾಯಿದ್ದೀನಿ, ನನಗೆ ಫುಲ್ ಖುಷಿ ಆಯಿತು. ಸೊ ಅದಾದಮೇಲೆ ನಾನೇ ಅವ್ರನ್ನ ಕೇಳಿದೆ ನಾನು ಜಾಯ್ನ್ ಆಗ್ಬೋದು ಅಂತ. ಸೊ ಅವರು ಓಕೆ ಯಾರಾದರೂ ಜಾಯ್ನ್ ಆಗ್ಬೋದು ಅಂತ ಹೇಳೋರು. ಸೊ ಇದು ಫಸ್ಟ್ನೇದು ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಬೆಳಕು ತಂಡದ ಸದಸ್ಯರುಗಳು ಏನಿದ್ದಾರೆ ಅವರು ನಿಮ್ಮನ್ನ ಹೊಸಬ ಅಂತೇಳಿ ಮಾತಾಡಿಸುವಂಥ ರೀತಿಯಲ್ಲಿ ವ್ಯತ್ಯಾಸ? ಆ ಥರ ಏನಿಲ್ಲ, ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲ ಫ್ರೆಂಡ್ಲಿ ಆಗಿದ್ದೀವಿ, ಚೆನ್ನಾಗಿದೆ. ಹೌದಾ? ಎಲ್ಲರೂ ಅಂತಾಗೆ ಸ್ನೇಹ ಮನೋಭಾವದಿಂದ ಮಾತಾಡ್ಸ್ಕೊಂಡು ಹೊಸಬ ಮತ್ತು ಇವನು ಅಳಬ ಅನ್ನೋ ಒಂದು ಭೇದ ಭಾವ ಇಲ್ದಂಗೆ ಎಲ್ಲರೂ ಚೆನ್ನಾಗಿ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರಾ, ಮಾತಾಡಿಸ್ತಾ ಇದ್ದಾರಾ? ಹಾಂ, ಎಲ್ಲ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿದೆ. ಈ ಥರ ಎಲ್ಲ ಡ್ರಾಯಿಂಗ್ದೆಲ್ಲ ನೋಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಮತ್ತು ಇದು ಏನಪ್ಪ ಅಂತ ಅನ್ನಿಸ್ತು ಅಂದರೆ, ಇನ್ನು ಈ ಸರ್ಕಾರಿ ಶಾಲೆಗಳು, ಈ ಥರ ಅಂಗನವಾಡಿಗಳು, ಈ ಥರ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಬೆಳಕು ತಂಡ ಭಾಗಿಯಾಗ್ತಾ ಇರ್ತದೆ. ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಈ ಥರ ಒಂದು ಕಾರ್ಯಕ್ರಮ ಮಾಡೋದು, ಈ ಥರ ಒಂದು ತಂಡ ಇದೆಯಾ ಅಂತ ನಿಮ್ಗೆಲ್ಲರ ತಿಳಿದು ಇದಕ್ಕಿಂತ ಮುಂಚೆ ನಿಮ್ಗೆ ಯಾರ ಗೊತ್ತಿತ್ತಾ? ಇಲ್ಲ ಸರ್, ಫಸ್ಟು ಬೇರೆ ಕಡೆ ನಾನು ವಿಡಿಯೋಸ್ ನೋಡ್ತಾ ಇದ್ದೆ. ಸೊ ನಾವು ಜಾಯ್ನ್ ಆಗೋಕ್ಕೆ ಅಲ್ಲಿ ಆಪರ್ಚುನಿಟಿ ಕಡಿಮೆ ಇತ್ತು. ನಾನು ಮತ್ತೆ ಇವರು ಸಜೆಸ್ಟ್ ಮಾಡಿದ್ರಿಂದ ಇಲ್ಲೇ ಬಂದು ಜಾಯ್ನ್ ಆಗಿದ್ದೀನಿ. ಓಕೆ, ಥ್ಯಾಂಕ್ ಯು ದಿಲೀಪ್ ಅವರೇ. ಥ್ಯಾಂಕ್ ಯು ಸರ್.